ಹಲೋ. ಅಣ್ಣ ಹಾ ನಮಸ್ಕಾರ ಅಣ್ಣ, ನನ್ನ ಹೆಸರು ಶಿವಕುಮಾರ್ ಅಂತ. ಹಾ ನಮಸ್ಕಾರ, ಹೇಳಿ. ಹಾ? ಹೇಳ್ರಿ. ಅಣ್ಣ ಏನೂ ಇಲ್ಲ. ಇದು ಒಂದು ಇಲ್ಲಿ ಗಿರಿನಗರದಲ್ಲಿ ಆಟೋ ಹಬ್ ಬಂದ್ಬಿಟ್ಟು ಒಂದು ಡೀಲರ್ದು ಶೋರೂಮ್ ಇದೆ, ಸೆಕೆಂಡ್ಸ್. ಹಾ ಅಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ ಗಾಡಿ ಬುಕ್ ಮಾಡಿದ್ದೆ ಅಣ್ಣ ಮೊನ್ನೆ, ಭಾನುವಾರ. ಹಾ ಬಿಟ್ಟು ಟೋಕನ್ ಅಡ್ವಾನ್ಸ್ ಮಾಡ್ಬಿಟ್ಟು ಗಾಡಿ ಬುಕ್ ಮಾಡಿದ್ದೆ. ಎಲ್ಗ ಹೋಗಕ್ಕೆ? ಅಲ್ಲ ಅಣ್ಣ, ಇದು ಮಾಮೂಲಿ ಇದು ತಗೊಳಕ್ಕೆ. ಸೆಕೆಂಡ್ಸ್ ಅಲ್ಲಿ ತಗೊಳಕ? ಹೌದಣ್ಣ, ಸೆಕೆಂಡ್ಸ್ ಅಂತ ಹಾ ಹೇಳಿ. ತಗೊಂಡಾಗ ಇದ್ ಮಾಡಿದ್ದೆ. ಸರಿ, ಅಡ್ವಾನ್ಸ್ ಕೇಳಿದ್ರು, ಅಡ್ವಾನ್ಸ್ 10,000 ಇದ್ ಮಾಡ್ಬಿಟ್ಟು ಬಂದೆ. ಹಾ ಎಲ್ಲೋ ಬೋರ್ಡಾ? ಎಲ್ಲ ಬೋರ್ಡ್ ಗಿರಿನಗರ ಅದೆಲ್ಲ ಅಲ್ಲಿ ಸೆಕೆಂಡ್ಸ್ ಕಾರ್ಗಳು ಮಾರ್ತಾರಲ್ಲ, ಆಟೋ ಕನ್ಸಲ್ಟೆಂಟ್ ಅವ್ರ ಹತ್ರನೇನ್ರಿ? ಹೌದಣ್ಣ, ಹೌದಣ್ಣ. ಹೇಳಿ, ಅವರೆಲ್ಲ ಡೀಲರ್ಗಳು, ಹೇಳಿ. ಡೀಲರ್ಗಳು ಅಲ್ಲಿ ಬುಕ್ ಮಾಡಿದ್ದೆ ಅಣ್ಣ ಮೊನ್ನೆ ಭಾನುವಾರ. ಹಾ ಸರಿ, ಅದಾದ್ಮೇಲೆ ಏನಾಯ್ತು, ಫೈನಾನ್ಸ್ಗೆ ಅಪ್ಲೈ ಮಾಡಿದ್ದೆ. ಹಾ ಆಮೇಲಿಂದ ಅವ್ರು ಫೈನಾನ್ಸ್ ಅವ್ರು ಬಂದು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡು ಹೋದ್ರು ಮೊನ್ನೆ. ಹಾ ಮಾಡ್ಕೊಂಡು ಹೋದ್ಮೇಲೆ ಈ ತರ ಇಷ್ಟು ಲೋನ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಆಯ್ತು. ಆಮೇಲೆ ಏನಾಯ್ತು ಅಣ್ಣ, ಈ ತರ ನಂದು ಫ್ಯಾಮಿಲಿದು ಸ್ವಲ್ಪ ಹಿಂಗೆ ತಂದೆಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಆಯ್ತು. ಅದಕ್ಕೆ ಹಾಸ್ಪಿಟಲ್ ಆಗಿದ್ದಕ್ಕೆ ಈ ತರ ಇಷ್ಟು ಖರ್ಚಾಗುತ್ತೆ ಅಂತ ಆ ದುಡ್ಡನ್ನ ಅಲ್ಲಾಕ್ಬಿಟ್ಟೆ. ಆಯ್ತು. ಈಗ ಫೈನಾನ್ಸ್ ಅವ್ರು ಕಾಲ್ ಮಾಡ್ಬಿಟ್ಟು, ಸರ್ ಈ ತರ ಕ್ಯಾನ್ಸಲ್ ಮಾಡಿ, ನೀವಿನ್ನ OTP ಕ್ಯಾನ್ಸಲ್ ಮಾಡಿ ಲೋನು, ನನಗೆ ಈ ತರ ಪ್ರಾಬ್ಲಮ್ ಇದೆ, ನನ್ಗೇನೋ ಪರ್ಸನಲ್ ಪ್ರಾಬ್ಲಮ್ ಇದೆ, ನನಗೆ ಲೋನ್ ಬೇಡ ಅಂತ ಹೇಳಿದೆ. ಯಾವಾಗ? ನಿನ್ನೆ. ಅಗ್ರಿಮೆಂಟ್ ಆಗಿರೋದು ಯಾವಾಗ? ಮೊನ್ನೆ. ಆಮೇಲೆ ಇಟ್ಕೊಂಡು ಅವ್ರು OTP ಏನೋ ತಗೊಂಡಿಲ್ಲ ಅಣ್ಣ, ಇಷ್ಟು ಲೋನ್ ಕೊಡ್ತೀವಿ ಅಂತ ಒಂದು ಮೆಸೇಜ್ ಬಂದಿತ್ತು ಅಷ್ಟೇ. ಆಮೇಲೆ ಇಟ್ಕೊಂಡು ಸರಿ ಅವ್ರನ್ನ ಕೇಳಿದ್ದಕ್ಕೆ, ಆಯ್ತು ಬಿಡಿ ಸರ್, ನಾನು ಮಾತಾಡ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡ್ತೀನಿ ಬಿಡಿ, ನೀವು ಡೀಲರ್ ಹತ್ರ ಮಾತಾಡ್ಕೊಳ್ಳಿ, ನೀವೇನು ಅಡ್ವಾನ್ಸ್ ಏನೋ ಕೊಟ್ಟಿದ್ದೀರಲ್ಲ ಅದು ನೀವಿನ್ನ ಅಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಅವೇನು ಫೋನ್ ಮಾಡಿದೆ, ಯಾರಿಗೆ? ಇವರು ಡೀಲರ್ಗೆ. ಅಣ್ಣ, ಈ ತರ 10,000 ಅಡ್ವಾನ್ಸ್ ಕೊಟ್ಟಿದ್ದೀನಿ, ಈ ತರ ನನ್ಗೇನೋ ಪರ್ಸನಲ್ ಪ್ರಾಬ್ಲಮ್ ಆಗಿರೋದಕ್ಕೆ ನನ್ ಕೈಯಲ್ಲಿ ಆಗ್ತಾ ಇಲ್ಲ, ಈ ತರ ಕ್ಯಾನ್ಸಲ್ ಮಾಡ್ಬಿಡಿ ಅಣ್ಣ. ಅದೇನು ಇವಾಗ ಅದೇನೋ ಪರ್ಸೆಂಟೇಜ್ ಇಟ್ಕೊಂತಾರ ಅಣ್ಣ, ಈಗ ಶೋರೂಮ್ ಅಲ್ಲಿ ಏನೋ ಬುಕ್ ಮಾಡಿದ್ಮೇಲೆ ನಾವೇನೋ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರೆ ಪರ್ಸೆಂಟೇಜ್ ಅದೇನೋ ಸಮಥಿಂಗ್ ಏನೋ ಇರುತ್ತಲ್ವಾ, ಆ ತರ ಇದ್ಬೇಕಂದ್ರೆ ಮುಡ್ಕೊಂಡ್ ಬೇಕಾದ್ರೆ ಕೊಡಿ ಅಣ್ಣ ಅಂತ ಈ ತರ ಕೇಳಿದೆ. ಆಮೇಲೆ ಇಟ್ಕೊಂಡು ಒಂದೇ ₹1 ಕೊಡಲ್ಲ ರೀಫಂಡ್, ನಾನು ಒಂದೇ ₹1 ಕೊಡಲ್ಲ, ಅದೇನ್ ಮಾಡ್ಕೊಂತೀವಿ, ಅದ್ ಯಾರು ಕೇಳ್ಕೊಂತೀವಿ ಹೇಳ್ಕೋಬಹುದು ಅಂತ ಈ ತರ ಮಾತಾಡಿದ್ರ. ಆಮೇಲೆ ಇಟ್ಕೊಂಡು ಸರಿ ಆಯ್ತು ಬಿಡೋಣ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ವಾಯ್ಸ್ ರೆಕಾರ್ಡಿಂಗ್ ಐತೆ, ತಿರ್ಗಾ ಅವ್ರಿಗೆ ಫೋನ್ ಪೇ ಮಾಡಿರೋದು, ಮತ್ತೆ ಅವ್ರು ಕೊಟ್ಟಿರೋ ರಸೀದಿ ಪ್ರತಿಯೊಂದು ಐತೆ ನನ್ನ ಹತ್ರ. ಬೇಕಂದ್ರೆ ನಾನು ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ಮುಗೀತಾ ಮಾತಾಡಿದ್ದು? ಮುಗೀತಣ್ಣ. ಸುಮಾರು ಕಡೆ ಡೀಲರ್ಗಳು ತುಂಬಾ ಜನ ಈ ತರ ಆದಂತ ಸಿಚುವೇಶನ್ ಅಲ್ಲಿ ದುಡ್ಡುಗಳು ಕೊಡದೆ ಈ ತರನೇ ಕಾಗೆ ಹಾರಿಸಿರೋದು. ಈಗ ನಿಮ್ಗೆ ದುಡ್ಡು ಬರ್ಬೇಕು ಅಂದ್ರೆ ನಾನು ಹೇಳೋ ತರ ಫಸ್ಟ್ ಫಾಲೋ ಅಪ್ ಮಾಡಿ, ಆಮೇಲೆ ಅವ್ನು ಹೇಳದ್ನಲ್ಲ, ನೀ ಯಾರ ಹತ್ರ ಆದ್ರೂ ಹೇಳ್ಕೊ, ಅದೇನ್ ಮಾಡ್ಕಂತ ಮಾಡ್ಕೊ ಅಂತ. ಆಮೇಲೆ ಯಾರ ಹತ್ರ ಹೇಳ್ದೋ ಏನ್ ಮಾಡ್ಕೊಂಡು ಅನ್ನೋದೆಲ್ಲ ಆಮೇಲೆ ಅವನಿಗೆ ತೋರಿಸ್ಕೊಟ್ರೆ ಅರ್ಥ ಆಗುತ್ತೆ. ಈಗ ನೀವು ಮಾಡ್ಬೇಕಾಗಿರೋದು ಫಸ್ಟ್, ಈಗ ಅವನಿಗೆ ನೀವು ಕ್ಯಾಶ್ ಅಲ್ಲಿ ಕೊಟ್ಟಿಲ್ಲ, ಅದೇ ನಿಮ್ ಪುಣ್ಯ, ಫೋನ್ ಪೇ ಮಾಡಿದೀರಾ, ನಿಮ್ ಹತ್ರ ಡೀಟೇಲ್ಸ್ ಇದೆ. ನೀವೇನ್ ಮಾಡ್ಬೇಕು, ಫಸ್ಟ್ ಅವನು ಡೀಲರ್ ಆಫೀಸ್ ಯಾವ ಏರಿಯಾದಲ್ಲಿದೆ ಆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು. ಹೋಗ್ಬಿಟ್ಟು, ನೋಡಿ ಸರ್, ಈ ತರ ಹಿಂಗ್ ನನ್ ಪರಿಸ್ಥಿತಿ ಹಿಂಗಾಯ್ತು, ನಾನು ಹಿಂಗ ಆಯ್ತಪ್ಪ, ನಾನು ಅಡ್ವಾನ್ಸ್ ಕೊಟ್ಬಿಟ್ಟಿದೀನಿ, ಆಯ್ತು ನಿಂದೇನಿದ್ಯೋ ಆಫೀಸ್ ಚಾರ್ಜು 1,000ನೋ 2,000ನೋ, ಇಲ್ಲ ಬೇಡ ಹಂಗೂ ಹಿಡ್ಕಂತೀನಿ ಅಂದ್ರೆ 3,000ನೋ ಹಿಡ್ಕೊಳಪ್ಪ, ನಂದೇನಿದೆ ನನ್ಗೆ ನಂದು ಕೊಟ್ಟಿರೋ ಮಿಕ್ಕಿದ ಅಮೌಂಟ್ ಕೊಡಪ್ಪ ಅಂತ ಹೇಳಿ ಕೇಳಿದ್ರೆ, ಕೊಡೋದೇ ಇಲ್ಲ, ಏನ್ ಮಾಡ್ಕಂತೆ ಮಾಡ್ಕೋ ಅಂತ ಹೇಳ್ತಾರೆ. ಈಗ ನಮ್ ತರದವ್ರು ಒಂದ್ 10 ಜನ ಬಂದ್ರೆ ಅವ್ನ್ ಸಂಪಾದನೆ ಮಾಡಕ್ ಎಲ್ಸಾರ್ ಹೋಗ್ಬೇಕು. ನಾವು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಹಿಂಗ್ ತಂದು ಕೊಟ್ಟಿದೀವಿ, ನೋಡಿ ನಮ್ಗೆ ಹಿಂಗ್ ಕೊಡದಂಗ್ ಮೋಸ ಮಾಡ್ತಾ ಇದಾರೆ, ದಯವಿಟ್ಟು ನನ್ಗೆ ಕೊಟ್ಟಿರುವಂತ ಅಡ್ವಾನ್ಸ್ ಅಲ್ಲಿ ಅವ್ರದ್ದೇನಿದೆಯೋ ಆಫೀಸ್ ಚಾರ್ಜ್ ಹಿಡ್ಕೊಂಡು ನನ್ಗೆ ಬಾಕಿ ಹಣ ಕೊಡ್ಸ್ಕೊಡಿ ಅಂತ ಹೇಳಿ ಒಂದು ವೈಟ್ ಪೇಪರ್ ಅಲ್ಲಿ ಕಂಪ್ಲೇಂಟ್ ಬರೀರಿ. ಕಂಪ್ಲೇಂಟ್ ಬರ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡಿ. ಅವ್ರೇನಾದ್ರು ಪೊಲೀಸ್ನವರು ಇಲ್ಲಪ್ಪ ನಾವು ತಗೊಳಲ್ಲ ಹಂಗೆ ಹಿಂಗೆ ಅಂದ್ರು ನನಗೆ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ಅವ್ರೇನ್ ಹೇಳಿ ಏನಾದ್ರು ಆಯ್ತಪ್ಪ ಕೊಡು ಕಂಪ್ಲೇಂಟ್, ನಾನು ಬರ್ಸ್ಕೊಂತೀನಿ ಅಂತ ಬರ್ಕೊಂಡು ಆತನ್ಗೆ ಏನಾದ್ರು ಫೋನ್ ಹಾಕಿ, ನೋಡಪ್ಪ ಹಿಂಗೆಲ್ಲ ಆಗಿದೆ, ಅವ್ನ್ ಬಂದ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅವ್ನ್ದೇನಿದೆ ಹಣ ಕೊಡು ಅಂತ ಹೇಳಿ ಅವ್ರು ಒಳ್ಳೆ ರೀತಿಲಿ ಕರೆದು ಹೇಳಿ ಈಸ್ಕೊಟ್ರೆ ಸಂತೋಷ, ಈಸ್ಕಳಿ. ಒಂದ್ ವೇಳೆ ನಾವ್ ಇದನ್ನೆಲ್ಲ ಏನು ಮಾಡಕ್ ಬರಲ್ಲ ಅಪ್ಪ, ನೀನು ಇದು ಸಿವಿಲ್ ಮ್ಯಾಟ್ರು, ಅದು ನೋಡಿ ಅದೇನ್ ಮಾಡ್ಕಂತೆ ಮಾಡ್ಕೊ ಅಂದ್ರೆ, ಆಯ್ತು ಸರ್ ಒಂದ್ ಕೆಲಸ ಮಾಡಿ ಈ ಕಂಪ್ಲೇಂಟ್ ನ ತಗೊಂಡು ನನಗೆ NCR ಮಾಡ್ಕೊಡಿ ಅಂತ ಕೇಳಿ.
ನಮ್ಗೆ NCR ಕಾಪಿ ಇದ್ರೆ ಹಾ ನಾನ್ ಎಂಟ್ರಿ ಕೊಡಕ್ ಸರಿ ಹೋಗುತ್ತೆ. ಹೌದೌದೌದೌದು. ಯಾಕೆ ಅಂದ್ರೆ ಫಸ್ಟ್ ಏನೇ ಮಾಡ್ಬೇಕು ಅಂದ್ರೂ ಕಾನೂನು ಚೌಕಟ್ಟಲ್ಲಿ ಮೊದಲನೇ ಸ್ಟೆಪ್ ಏನ್ ತಗೊಳ್ಬೇಕು ಅದನ್ನ ತಗೊಂಡ್ಬಿಡ್ಬೇಕು. ಹೌದೌದು. ಆಮೇಲೆ ಫರ್ದರ್ ಸ್ಟೆಪ್ ನಮ್ಮಂತವ್ರು ಬಂದು ಮೂವ್ ಮಾಡ್ಬೇಕು. ಯಾಕೆ ಅಂದ್ರೆ ಇತಂಗ್ ಅನ್ಯಾಯ ಆಗಿದೆ, ಲೋಕಲ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ನವರು ಏನು ಕೂಡ ಕ್ರಮ ತಗೊಂಡಿಲ್ಲ. ನೋಡಿ ಈತನ್ಗೆ ಈ ತರ ಮೋಸ ಮಾಡಿದ್ದಾರೆ ಅಂತ ಹೇಳಿ ನಾವ್ ಎಲ್ ಬೇಕಾದ್ರೂ ಮಾತಾಡ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀವೋ, ಲೈವ್ ಅಲ್ಲಿ ಮಾತಾಡ್ತೀವೋ, ಇನ್ನೆಲ್ಲಿ ಮಾತಾಡ್ತೀವೋ, ಒಟ್ನಲ್ಲಿ ಒಬ್ಬ ಚಾಲಕನ್ಗೆ ಹಿಂಗ್ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅಂತ ನಾವು ಮಾತಾಡ್ಬೋದು. ನೋಡಿ ಹಿಂಗೆ ಪೊಲೀಸರು ಬಂದ್ ಕಂಪ್ಲೇಂಟ್ ಕೊಟ್ರು ಕೂಡ ಪೊಲೀಸರು ಏನು ಆಕ್ಷನ್ ತಗೊಳ್ಳದೆ ಬರೀ NCR ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ಆ NCR ಕಾಪಿ ಇಟ್ಕೊಂಡು ಆಮೇಲೆ ನಾವು ACP ಅವ್ರ ಹತ್ರಕ್ ಹೋಗೋದು, DCP ಅವ್ರ ಹತ್ರಕ್ ಹೋಗೋದು, ಕಮಿಷನರ್ ಹತ್ರಕ್ ಹೋಗೋದು, ಈ ಕೆಲಸ ನಾವ್ ಆಮೇಲೆ ಮಾಡ್ಬೋದು. ಈ ಕೆಲಸ ನೀವು ಮಾಡಕ್ ರೆಡಿ ಇದೀನಿ ಅಂದ್ರೆ ಹೇಳಿ. ಇಲ್ಲ ಅಣ್ಣ ಇಷ್ಟೆಲ್ಲ ನನ್ ಕೈಲಿ ಮಾಡಕ್ ಆಗಲ್ಲ ಅಣ್ಣ ಹಂಗೆ ಹಿಂಗೆ ಅಂದ್ರೆ ತಿರುಪತಿ ಉಂಡಿಗೆ ಆಗ್ತೆ ಅನ್ಕೊಂಡು ಸುಮ್ನೆ ಇದ್ಬಿಡಿ ಅಷ್ಟೇ. ಇಲ್ಲ ಬೇಡಣ್ಣ, ಯಾಕೆಂದ್ರೆ ನಾನು ಏನ್ ಯೋಚನೆ ಮಾಡ್ತಾ ಇದೀನಿ ಗೊತ್ತಣ್ಣ. ಈಗ ನಾನ್ ಬಂದ್ಬಿಟ್ಟು ಗೂಡ್ಸ್ ಗಾಡಿ ಐತಣ್ಣ ಒಂದು ಬುಲೆರೋ. ಡೈಲಿ ಬೆಂಗಳೂರು ಟು ಶಿವಮೊಗ್ಗ ಹೋಗಿ ಬರೋದಣ್ಣ ನಾನು. ಇದು ಫ್ಲಿಪ್ಕಾರ್ಟ್ ಗೊತ್ತಲ್ವಣ್ಣ, ಇದು ಹೊಸಕೋಟೆ ಹತ್ರ. ಅಲ್ಲಿಂದ ನಾನು ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ, ಡೈಲಿ ಓಡ್ತೈತೆ ಗಾಡಿ. ಆಯ್ತು ನಿಮ್ದೇನೇ ಇರ್ಲಿ, ಈಗ ನೀವು ಕೊಟ್ಟಿರೋ ಅಮೌಂಟ್ಗೆ ಒಂದು ಹಣ ವಾಪಸ್ ಬರ್ಬೇಕು, ಇಲ್ಲ ಅಟ್ಲೀಸ್ಟ್ ಅವ್ನು ಅಷ್ಟೋ ಎಷ್ಟೋ ಆದ್ರೂ ಹಿಡ್ಕೊಂಡ್ ಕೊಡ್ಬೇಕು. ಅದು ಮಾನವೀಯತೆ, ಧರ್ಮ. ಅವನ್ ಅದನ್ನ ಕೊಡದೆ ಅದ್ ಯಾವನ್ ಹೇಳ್ಕಂತ ಹೇಳ್ಕೊ ಅದ್ ಹಂಗೆ ಹಿಂಗೆ ಅಂದ್ರೆ ಇವನೇನ್ ದೊಡ್ಡ ಲಾಡ್ ಲಬಾಕಲ್ಲ ಇವನು. ಹೆಂಗ್ ಮಾತಾಡಿದಾನ ಅದು ವಾಯ್ಸ್ ರೆಕಾರ್ಡ್ ಆಗ್ತದೆ ಇರ್ತದೆ ರೀ. ಈಗ ನಾನೊಂದ್ ಹೇಳ್ತೀನಿ ಕೇಳ್ರಿ, ಯಾರೋ ಹಿಂದ್ಗಡೆ ಬ್ಯಾಕ್ ಬೋನ್ ಆಗಿ ಯಾರೋ ಚೇಲಾಗಳು ಇರ್ತಾರೆ, ಆ ಬಿಲ್ಡಪ್ ಅಲ್ಲಿ ಯಾರೋ ಒಂದ್ ಜನಕ್ಕೆ ತಲೆ ಮೇಲೆ ಕೈ ಇಕ್ಕಿರ್ತಾನೆ, ಅದ್ ಹಂಗೆ ಮುಂದುವರ್ಸ್ಕೊಂಡ್ ಹೋಗ್ತಾ ಇರೋದ್ರಿಂದ ಆ ರೇಂಜ್ ಅಲ್ಲಿ ಬಿಲ್ಡಪ್ ಕೊಟ್ಟಿರ್ತಾನ ಅಷ್ಟೇ. ಯಾರಾದ್ರೂ ನಮ್ಮಂತವ್ರು ಹಿಂಗ್ ಎಂಟ್ರಿ ಕೊಟ್ಟು ಇವ್ನ್ ಯೋಗ್ಯತೆನೆ ಹಿಂಗೆ ಅಂತ ತೆಗೆದು ಆಚೆಗೆ ಹಾಕಿದ್ರೆ ಅವಾಗ ಇನ್ನೊಂದ್ಸರಿ ಇನ್ನೊಬ್ರಿಗೆ ಹಂಗ್ ಮಾಡಕ್ ಹೋಗಲ್ಲ. ಆ ಕೆಲಸ ಅವ್ನ್ ಯಾರು ಮಾಡಿಲ್ಲ, ಅದಕ್ಕೆ ಅವ್ನ ಆ ರೇಂಜ್ ಅಲ್ಲಿ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಆಯ್ತು, ಆ ಕೆಲಸ ಮಾಡಿ ಅಣ್ಣ. ನೀವು ನನಗೆ ಗೊತ್ತಣ್ಣ, ನೀವು ನಮ್ಮನ್ನ ನೋಡಿದ್ರೆ ಒಂದ್ಸರಿ ಅಪ್ರಿಶಿಯೇಟ್ ಮಾಡಿದ್ರಿ ನಾನು. ಆಯ್ತು ಇರ್ಲಿ, ನಮ್ ಸಂಘಟನೆಲಿ ಇಲ್ಲ ತಾನೆ ನೀವು? ಅಣ್ಣ ಸಂಘಟನೆ ಇಲ್ಲ. ಒಂದ್ ನಿಮಿಷ ಇರಿ, ಸಂಘಟನೆ ಇಲ್ಲ ತಾನೆ ನೀವು? ಹೌದಣ್ಣ, ಹೌದು. ಅಷ್ಟೇ, ನನ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ಸಂಘಟನೆಲಿ ಇದ್ರೆ ನಾನು ಇಷ್ಟೆಲ್ಲ ಹೇಳ್ತಾನೆ ಇರಲಿಲ್ಲ. ಫಸ್ಟ್ ನಿಮ್ದೇನು ಇರ್ಬೇಕು ಆ ಕರ್ತವ್ಯ ನೀವು ಮಾಡೋದ್ ಕಲಿಬೇಕು. ಓಕೆ ಸರಿ ಅಣ್ಣ, ಇದ್ ಮಾಡ್ಬಿಟ್ಟು ನಾನು ಕಾಲ್ ಮಾಡ್ತೀನಿ. ಹೋಗಿ ಕಂಪ್ಲೇಂಟ್ ಕೊಡಿ. ಅಣ್ಣ ಅದು ಯಾವ ಲಿಮಿಟ್ಸ್ ಬರುತ್ತೆ ಗೊತ್ತಿಲ್ಲ. ಅವಂದ್ ಯಾವ್ದು ಆಫೀಸ್ ಎಲ್ ಮಾಡ್ಕೊಂಡವನು ಅಲ್ಲೇ ಯಾರಾದ್ರೂ ಲೋಕಲ್ ಪೊಲೀಸ್ ಅವ್ರಲ್ಲಿ ಇರ್ತಾರಲ್ಲ, ಟ್ರಾಫಿಕ್ ಅವರು, ಲ್ಯಾಂಡ್ ಆರ್ಡರ್ ಅವರು, ಅವ್ರನ್ನ ಕೇಳ್ರೆ ಅವರೇ ಹೇಳ್ತಾರೆ ಇದು ಈ ಲಿಮಿಟ್ ಬರ್ತದಪ್ಪ ಅಂತ. ಅಲ್ಲೋ ಪೊಲೀಸ್ ಸ್ಟೇಷನ್ ಅಲ್ಲಿ ಹಂಗ್ ಮಾಡಿ. ಎಲ್ಲ ಹಂಗ್ ಮಾಡಿದ್ರೇನೆ ಅವರೆಲ್ಲ ಬುದ್ಧಿ ಕಲಿಯೋದು. ಯಾರು ಮಾಡಲ್ಲ, ಏನು ಕಿತ್ತು ಏನ್ ಮಾಡ್ಕೊಂತಾರೆ ಅನ್ನೋ ಬಿಟ್ಬಿಟ್ಟೆ ಅವ್ರ ಆ ಡೈಲಾಗ್ ಹೊಡಿಯೋದು. ಅದೇ ಸರಿ ಸರಿ.